ಅಧಿಕಾರದ ಆಸೆ ಇಲ್ವಾ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ. ನೀವು ದೊಡ್ಡವರು ಹಿರಿಯರು, ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀವಿ, ಪ್ರಶ್ನೆ ಮಾಡ್ತಾ ಇಲ್ಲ. ವರ್ಣಾ ಕ್ಷೇತ್ರದಲ್ಲಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಷ್ಟು ಬಾರಿ ಗೆಲ್ಸ್ ಕಳ್ಸಿದ್ರಲ್ಲ ಪುಣ್ಯಾತ್ಮ ತಂದೆ ತಾಯಿ ಅಂದ್ರು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಾದರೂ ಗೊತ್ತಾ ನಿಮ್ಗೆ? 2,000. ಆ 2,000 ಈಗ 36 ತಿಂಗಳಾಗಿದೆ. 36 ತಿಂಗಳಿಗೆ 2,000 ರೂಪಾಯಿ ನಂಗೆ ಎಷ್ಟಾಯ್ತು? ಯಾರು ಹೇಳಿ ಎಷ್ಟಾಯ್ತು ಅಂತ? 2,000 ರೂಪಾಯಿ ನಂಗೆ ಒಂದು ಕುಟುಂಬಕ್ಕೆ 72,000 ರೂಪಾಯಿ ಆಯ್ತು. ಎಷ್ಟು? 72,000 ರೂಪಾಯಿ ಒಂದು ಕುಟುಂಬದಲ್ಲಿ 4 ಜನ ಇದ್ರೆ ಒಬ್ಬರಿಗೆ 72,000 ರೂಪಾಯಿ ಬರ್ತಾ ಇದೆ. ಆದರೆ ನಿಮ್ಮೆಲ್ಲರಿಗೆ ಗೊತ್ತಿರಲಿ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆನೆ ಈಗ ಹುಟ್ಟಿರ್ತಕ್ಕಂಥ ಒಂದು ಮಗುನೂ ಸೇರಿಸಿ 1,17,000 ರೂಪಾಯಿ ಸಾಲ ಮಾಡಿದ್ದಾರೆ. ಎಷ್ಟೋ? 1,17,000 ರೂಪಾಯಿನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 17,000 ಬೇರೆ ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ ಮಾಡಿದ್ದಾರೆ. ಈ 3 ವರ್ಷ, ಹಿಂದಿನ 5 ವರ್ಷ, 8 ವರ್ಷದಿಂದ ಇವರೊಬ್ಬರೇ ಮಾಡಿರ್ತಕ್ಕಂಥ ಸಾಲ 1 ಲಕ್ಷ ರೂಪಾಯಿ ಇಲ್ಲಿವರೆಗೆ. ಒಂದು ಕುಟುಂಬಕ್ಕೆ 72,000 ರೂಪಾಯಿ ಕೊಟ್ಟು, ಇದೇ ಒಂದು ಕುಟುಂಬಕ್ಕೆ 4 ಜನ ಮನೆಯಲ್ಲಿ ಮಕ್ಕಳು ಸೇರಿದಾಗೆ 5 ಲಕ್ಷ ರೂಪಾಯಿ ಸಾಲ ಹೊರಿಸಿದಿರಲ್ಲ. ಈ ಮುಖ್ಯಮಂತ್ರಿಗಳು ನಮಗ್ ಬೇಕೋ? ಜನರ ಕಷ್ಟಗಳನ್ನ ನೋಡಿ ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದಂತ ಕುಮಾರಣ್ಣರವರ ಸರ್ಕಾರ ಬೇಕು ಅನ್ನುವಂಥದ್ದ ನೀವು ತೀರ್ಮಾನ ಮಾಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ತಾ, ನಾನು ಅಭಿಷೇಕ್ ರವರ ಇವತ್ತು ಜನ್ಮದಿನ ನೋಡಿ, ನಿಜ ಇವತ್ತು ರಾಜಕೀಯ ಹಿನ್ನೆಲೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ, ಅವ್ರ ಕುಟುಂಬಕ್ಕಿದೆ, ಪಾಪ ನಮ್ಮ ಅಭಿಷೇಕ್ ಇಲ್ಲ. ಆದರೆ ಹಣ ಮಾಡುವಂಥದ್ದು ಬೇಡ. ಸಿದ್ದರಾಮಯ್ಯನವರು 13ರಿಂದ 18 ನಾನು ಅವ್ರ ಜೊತೆ ಶಾಸಕರಾಗಿದ್ದೆ. ಅವ್ರ ಮನಸ್ಸಾಕ್ಷಿಯಾಗಿ ಹೇಳಿ, 13ರಿಂದ 18ರಲ್ಲಿ ಕೊಟ್ರಲ್ಲ ಸರ್ಕಾರ, ನಾನು ಕೂಡ ಅದನ್ನು ಅಭಿನಂದಿಸ್ತೀನಿ. ಇವತ್ತು ಕೊಡ್ತಾ ಇದ್ದೀರಾ ಸ್ವಾಮಿ? ಎಲ್ಲಂದ್ರಲ್ಲಿ ಭ್ರಷ್ಟಾಚಾರ ಅನ್ನೋಂಥದ್ದು ತಾಂಡ ಆಡ್ತಾ ಇದೆ. ನಮ್ಮ ಕೃಷ್ಣ ನಾಯಕರು ಅದನ್ನೆಲ್ಲ ಬಿಡಿಸಿ ಹೇಳಿದ್ರು. ಆದ್ರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಬಹಳಷ್ಟು ಜನ ಪ್ರಾದೇಶಿಕ ಪಕ್ಷವನ್ನು ಬಯಸ್ತಾ ಇದ್ದಾರೆ, ಸಮ್ಮಿಶ್ರ ಸರ್ಕಾರವನ್ನು ಬಯಸ್ತಾ ಇದ್ದಾರೆ. ಈ ದೇಶ ಉಳಿಬೇಕು, ಈ ರಾಜ್ಯ ಉಳಿಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಆಗ ಮಾತ್ರ ಈ ರಾಜ್ಯ, ಈ ದೇಶ ಮತ್ತೆ ಈ ಒಂದು ವರ್ಣ ಕ್ಷೇತ್ರ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾ, ಅಭಿಷೇಕ್ ರವ್ರಿಗೂ ಕೂಡ ಹೇಳಿದ್ದೀವಿ, ಯಾವುದೇ ಸಾವು, ಯಾವುದೇ ನೋವು, ಯಾವುದೇ ಮದುವೆ ನೋಡಿ. ನಾನಿವತ್ತು ಬೆಳಗ್ಗೆ ನಮ್ಮ ನಾಯಕರು ಬರ್ತಾರೆ ಅಂತೇಳಿ ಬೆಳಗ್ಗೆ 7:15 ಗಂಟೆಗೆ ಎದ್ದು 9 ಮದುವೆ ಮುಗಿಸಿ ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದೀವಿ. ಅದೇ ರೀತಿ ನೀನು ಕೂಡ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಜನ ನಿನಗೆ ಆಶೀರ್ವಾದ ಮಾಡ್ತಾರೆ, ಕುಮಾರಣ್ಣರವರು ಆಶೀರ್ವಾದ ಮಾಡ್ತಾರೆ, ದೇವೇಗೌಡ ಸಾಹೇಬ್ರ ಮೇಲೆ ವಿಶ್ವಾಸ ಇದೆ. ಬೆಳಗ್ಗೆ ಸಂಜೆ ಕಷ್ಟದಲ್ಲಿರ್ತಕ್ಕಂಥವ್ರ ಜೊತೆ ಕೈ ಜೋಡಿಸಿ ಬೆಳಗ್ಗೆ ಸಂಜೆ ಅವ್ರ ಮನೆಯಲ್ಲಿ ನೀವು ಅವ್ರು ಹೇಳುವಂತ ಪೊಲೀಸ್ ಸ್ಟೇಷನ್ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಇಂಥ ವಿಚಾರಗಳಲ್ಲಿ ಹೆಚ್ಚು ಸಹಕಾರವನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಕುಮಾರಣ್ಣರವ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಖಂಡಿತವಾಗಿ ಆಗುತ್ತೆ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡುವ ಮೂಲಕ ನೀವು ಅಭಿಷೇಕ್ ರವ್ರಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ, ಸಂಘಟನೆಗೆ ಕೈ ಜೋಡಿಸ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾರಾ ಮಹೇಶ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ತನ್ನ ಜನರ ಸೇವೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಡಲಿಕ್ಕೆ ಸಿದ್ಧವಾಗಿರುವಂತಹ ಶ್ರೀ ಅಭಿಷೇಕ್ ಮಾತಾಡ್ತಾರೆ.
ಶ್ರೀ ಹರೀಶ್ ಗೌಡರ ಅಭಿಮತವನ್ನ ನಾವೆಲ್ಲರೂ ಆಲಿಸೋಣ. ಆಹ್ವಾನಿಸಿ ಬಂಧುಗಳೇ, ಚಪ್ಪಾಳೆಗಳ ಮುಖೇನ ಶ್ರೀ ಹರೀಶ್ ಗೌಡ್ರು. ಇಂದು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇದಿಕೆ ಮೇಲೆ ಇದ್ದಾರೆ. ಅವರ ಜೊತೆಗೆ ನಮ್ಮ ಜಿಲ್ಲೆಯ ನಾಯಕರು, ಹಿರಿಯರು, ಮಾಜಿ ಸಚಿವರಾದಂಥ ಸಾರಾ ಮಹೇಶ್ ಅಣ್ಣ ಅವರಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಶ್ವಿನ್ ರವರು, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಮಂಜೇಗೌಡರು, ನಮ್ಮ HD ಕೋಟೆಯ ಕೃಷ್ಣ ನಾಯಕರು, ಜೊತೆಗೆ ವೇದಿಕೆ ಮೇಲೆ ನಮ್ಮ ಪಿರಿಯಾಪಟ್ಟಣ ಮಾಜಿ ಶಾಸಕರಾದಂಥ ಹಿರಿಯರಾದಂಥ ಮಹಾದೇವಣ್ಣರವರು, ಜೊತೆಗೆ ನಮ್ಮ ನಗರಾಧ್ಯಕ್ಷರಾದಂಥ SB ಮಂಜು ಅವರು, ಜೊತೆಗೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಶಿವಮೂರ್ತಣ್ಣವರು, ಚಿನ್ನಿರವಿ ಅವರು, ಪ್ರಸನ್ನ ಅವರು, ಸಿದ್ದೇಗೌಡರು, ಮಧು ಅವರು, ಮಹದೇವಸ್ವಾಮಿ ಅವರು, ನಮ್ಮ ನರಸೀಪುರ ಕ್ಷೇತ್ರದ ಅಧ್ಯಕ್ಷರು ಎಲ್ಲರೂ ಸಹ ಈ ವೇದಿಕೆ ಮೇಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಈ ರೀತಿಯಾದಂಥ ಕಾರ್ಯಕ್ರಮ, ಅದರಲ್ಲೂ ನಮ್ಮ JDS ಪಕ್ಷದಿಂದ ಆಗ್ತಾ ಇರ್ತಕ್ಕಂಥದ್ದು ಬಹಳ ವರ್ಷಗಳ ನಂತರ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ನಮ್ಮ ಆತ್ಮೀಯರಾದಂಥ ಯುವ ನಾಯಕರಾದಂಥ ಅಭಿಷೇಕ್ ರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಜೊತೆಗೆ ವಿಶೇಷವಾಗಿ ಈಗ ಮಹೇಶ್ ಅಣ್ಣ ಅವ್ರು ಹೇಳ್ದಂಗೆ ಅವರು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಬಹಳ ವಿಶೇಷ. ಅವ್ರಿಗೆ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಆ ದೇವರು ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಳ್ಳಿ. ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೆಲ್ಲ ಸೇರಿ ಹೆಚ್ಚಿನ ಶಕ್ತಿಯನ್ನ ಅವ್ರಿಗೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ, ಇವತ್ತೇನೋ ಇಡೀ ರಾಜ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ HD ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ನಾ ಕೇಳ್ತಾ ಇದ್ದೆ, ನಮ್ಮ ನಿಖಿಲ್ ಸರ್ ಅವ್ರಿಗೆ ಕೇಳ್ತಾ ಇದ್ದೆ, ಎಷ್ಟೇ ಕ್ಷೇತ್ರ ಇವತ್ತು ನೀವು ಬಂದಿರತಕ್ಕಂಥದ್ದು ಅಂತ. ಅವ್ರು ಹೇಳ್ತಾ ಇದ್ರು, ಇವತ್ತು 71ನೇ ಕ್ಷೇತ್ರವನ್ನ ನಾವು ಇವತ್ತು 71ನೇ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ನೀವೆಲ್ಲ ಗಮನಿಸ್ತಾ ಇದ್ದೀವಿ, ಪ್ರತಿನಿತ್ಯ ವಿಧಾನಸೌಧದೊಳಗಡೆ, ವಿಧಾನಸೌಧದೊರಗಡೆ ಜಾತ್ಯತೀತ ಜನತಾದಳ ಪಕ್ಷ ಎಲ್ಲಿದೆ? ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ಮುಂದಿನ ಚುನಾವಣೆಯಲ್ಲಿ 2 ಸೀಟ್ ಗೆಲ್ಲುತ್ತೆ, 3 ಸೀಟ್ ಗೆಲ್ಲುತ್ತೆ, 4 ಸೀಟ್ ಗೆಲ್ಲುತ್ತೆ. ಇದನ್ನ ಹೇಳ್ತಾ ಇರ್ತಕ್ಕಂಥವ್ರು ಯಾರು ಹೇಳ್ತಾ ಇರೋದು? ಇದೇ ಕ್ಷೇತ್ರದಿಂದ ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಮಾತನ್ನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತು ವರ್ಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ ನೋಡಿದ್ರೆ ಮುಂದೊಂದು ದಿನಗಳಲ್ಲಿ 2028ಕ್ಕೆ ಜಾತ್ಯತೀತ ಜನತಾದಳ ಬಿಜೆಪಿ ಮೈತ್ರಿ ಸರ್ಕಾರ ಬಂದೇ ಬರುತ್ತೆ ಅಂತಕ್ಕಂಥ ಸಂದೇಶವನ್ನ ಇವತ್ತು ವರ್ಣ ವಿಧಾನಸಭಾ ಕ್ಷೇತ್ರದಿಂದ ನೀವೆಲ್ಲ ಸೇರಿ ಒಂದು ಸಂದೇಶವನ್ನು ಯಾರು ಕೊಡಬೇಕು ಅವ್ರಿಗೆ ಕೊಟ್ಟಿದ್ದೀರಿ. ಈ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿ ಜಾತ್ಯತೀತ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ
ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದ್ರ ಮುಖಾಂತರ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡಗಳಿಗೆ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮತದಾರರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ, ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಈಗಾಗಲೇ ಮಹೇಶ್ ಅಣ್ಣ ಅವ್ರು ಹೇಳಿದ್ರು, ರಾಜ್ಯ ಸರ್ಕಾರ ಎಷ್ಟು ಸಾಲ ಮಾಡಿದೆ, ಒಬ್ಬೊಬ್ಬರು ತಲೆ ಮೇಲೆ ಎಷ್ಟು ಸಾಲ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಇವತ್ತು 2,000 ರೂಪಾಯಿ ಮಹಿಳೆಯರಿಗೆ 2,000, ಕರೆಂಟ್ ಫ್ರೀ, ಬಸ್ಸು ಫ್ರೀ, ಇನ್ನೇನೇನು ಫ್ರೀ? ಎಲ್ಲ ಫ್ರೀ. ಆದ್ರೆ ಕರೆಂಟ್ ರೇಟು ಪಂಪ್ ಸೆಟ್ಗೆ ಎಷ್ಟು ಕೊಡ್ಬೇಕೀಗ? ಎಷ್ಟು? 1 ಲಕ್ಷ. ಎಷ್ಟು? ಅದು ಹೇಳ್ತೀನಿ ಈಗ. ನಮ್ ದಾಸ ಹೇಳ್ತಾನೆ, ಬೇರೆ ಏನು ಹೇಳ್ತಾನೆ, ಹೇಳ್ತೀನಿ ಈಗ ಅದನ್ನ. ಈಗ ಒಂದು ಪಂಪ್ ಸೆಟ್ಗೆ ಫ್ರೀಯಾಗಿ ಆಗ್ತಿದ್ನ 3 ಲಕ್ಷ, 4 ಲಕ್ಷ. ಈಗ ನಮ್ಮ ಹಿಂದೆ ಇಲ್ಲಿ ದಾಸ ಹೇಳ್ತಾವನೆ, ಪಾಪ ಹೆಂಗೋ ಕೆಲ್ಸಕ್ಕೆ ಹೋದವರು ಹೆಂಗೋ ಸುಸ್ತಾಯ್ತಿತ್ತು ಅಂದ್ಬಿಟ್ಟು ಅವತ್ತು ಕುಮಾರಣ್ಣ ಅವರು ಸಾರಾಯಿ ನಿಷೇಧ ಮಾಡಿದ್ರು. ಇವತ್ತು ನಮ್ಗೇನೋ ಗೊತ್ತಿಲ್ಲ ಅದ್ರ ರೇಟ್ ಎಷ್ಟಿದೆ ಅಂತ. ಇಲ್ಲಿ ದಾಸ ಹೇಳ್ತಾವನೆ 30% ಜಾಸ್ತಿ ಆಗದೆ, 50% ಜಾಸ್ತಿ ಆಗದೆ ಒಂದು ಕ್ವಾರ್ಟರ್ಗೆ ಅಂತ ಹೇಳ್ತಾವ. ನಂಗೆ ಗೊತ್ತಿಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂತ. ಕರೆಂಟು 1 ಯೂನಿಟ್ಗೆ ಡಬಲ್ ಆಗಿದೆ, 1 ಯೂನಿಟ್ಗೆ ಡಬಲ್ ಆಗಿದೆ. ಕಮರ್ಷಿಯಲ್ 10 ರೂಪಾಯಿ, 3 ಪಟ್ಟು ಜಾಸ್ತಿ ಆಗಿದೆ. ಬಹುಶಃ ಇಷ್ಟೆಲ್ಲ ದುಡ್ಡು ಎಲ್ಲೋಯ್ತು? ಸಾಲ ಬೇರೆ ಮಾಡ್ತಾ ಇದ್ದೀರಿ, ಇದೆಲ್ಲ ಜಾಸ್ತಿ ಮಾಡಿದಿರಿ, ದುಡ್ಡು ಎಲ್ಲೋಯ್ತು? ಫ್ರೀ ಕೊಡ್ತಾ ಇರೋದು ಈಗ ಹೇಳಿದಂಗೆ 72,000, ಸಾಲ ಮಾಡಿರೋದು 1 ಲಕ್ಷ. ಇದೆಲ್ಲ ಎಕ್ಸ್ಟ್ರಾ ಮಾಡಿರೋ ದುಡ್ಡು ಎಲ್ಲೋಯ್ತು? ಯಾರಿಗೂ ಗೊತ್ತಿಲ್ಲ. ಕೇರಳಕ್ಕೆ ಹೋಯ್ತಾ? ಗೊತ್ತಿಲ್ಲ ನನಗೆ, ಗೊತ್ತಿಲ್ಲಪ್ಪ ನನಗೆ ಎಲ್ಲೋಗಿದೆ ಅಂತ. ನಾನು ಹೇಳೋದು ಇಷ್ಟೇ, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾರಾಯಿ ನಿಷೇಧ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು. ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಅಲ್ಲಿ ಯಾವುದೇ ಪಕ್ಷ ನೋಡಿಲ್ಲ, ಯಾವುದೇ ಜಾತಿ ನೋಡಿಲ್ಲ, ಯಾವುದೇ ಧರ್ಮ ನೋಡಿಲ್ಲ. ರೈತರ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆ ಒಂದಕ್ಕೆ 500 ಕೋಟಿ ಸಾಲ ಮನ್ನಾ ಆಗಿದೆ. ಮೈಸೂರು ಜಿಲ್ಲೆ ಒಂದೇ ಜಿಲ್ಲೆಗೆ 500 ಕೋಟಿ ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಇಲ್ಲಿ ಆಗಿರ್ಬೇಕು. ಎಷ್ಟು ಜನಕ್ಕಾಗಿದೆ ಸಾಲ ಮನ್ನಾ? ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 1 ಲಕ್ಷ, 2 ಲಕ್ಷ, 25,000, 50,000, 26,000 ಕೋಟಿ ಸಾಲ ಮನ್ನಾ ಆಗಿದೆ. ಬಹುಶಃ ಇವತ್ತು ನಾವೇನು 2,000 ರೂಪಾಯಿ ಕೊಡ್ತೀವಿ, ಬಸ್ ಫ್ರೀ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಎಲ್ಲ ಹೇಳಿದ್ದೇ ಆಯ್ತು. ನಮ್ಮ ರೈತ ತಲೆ ಮೇಲೆ ಬರೆ ಎಳೆದಿದ್ದೇ ಆಯ್ತು. ಈ ರೀತಿ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ನಮ್ಮ ರಾಜ್ಯದಲ್ಲಿ ರೈತರು ಏನಾದ್ರೂ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಾತ್ರ ನಮ್ಮ ರಾಜ್ಯದ ರೈತರಿಗೆ ಉಳಗಾಲ. ಇವತ್ತು 2028ಕ್ಕೆ ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನ, ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ವಿಶ್ವಾಸವನ್ನ ಗಮನಿಸಿದ್ರೆ 2028ಕ್ಕೆ NDA, JDS ಹಾಗೂ ಬಿಜೆಪಿ ಪಕ್ಷದ ಮೈತ್ರಿ ಸರ್ಕಾರ 100ಕ್ಕೆ 100 ಸರ್ಕಾರ ಬರುತ್ತೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದೇ ನಿಮ್ಮೆಲ್ಲರ ಆಶಯ ಇದೆ.
ಅದು 100ಕ್ಕೆ 100 ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕುಮಾರಣ್ಣ ಅವರು ಈ ದೇಶದ ಮಂತ್ರಿಗಳಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಸುಪುತ್ರ ನಾರಾ ಲೋಕೇಶ್ ರವರು, ಬಹುಶಃ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಕುಮಾರಣ್ಣ ಅವರು ಈ ದೇಶದ ಮಂತ್ರಿಗಳಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಸುದೈವ ಅಂತಕ್ಕಂಥ ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ ಮಾತನ್ನ ನಾರಾ ಲೋಕೇಶ್ ಅವರು ಹೇಳಿದ್ದಾರೆ. ಇವತ್ತು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ, ಕುಮಾರಣ್ಣ ಅವರು ದೇಶದ ಬೃಹತ್ ಕೈಗಾರಿಕೆ ಸಚಿವರಾಗಿದ್ದಾರೆ, ಉಕ್ಕು ಖಾತೆ ಸಚಿವರಾಗಿದ್ದಾರೆ. ಮಂಡ್ಯದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ರಾಜ್ಯದ ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡಬೇಕು, ಕೈಗಾರಿಕೆಗಳನ್ನ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳನ್ನ ಕೊಡಬೇಕು ಅಂತಕ್ಕಂಥ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಕೈಗಾರಿಕೆಗಳನ್ನ ಕೊಡಿ, ನಮ್ಮ ರಾಜ್ಯಕ್ಕೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸ್ಕೊಡಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಇದೇ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಇಡೀ ರಾಜ್ಯ ಸರ್ಕಾರ ಯಾವತ್ತೂ ಸಹ ಕುಮಾರಣ್ಣ ಅವ್ರ ಬಳಿ ಚರ್ಚೆನೆ ಮಾಡಿಲ್ಲ. ನಮ್ಮ ರಾಜ್ಯದ ಯುವಕ ಮಿತ್ರರಿಗೆ ಉದ್ಯೋಗಾವಕಾಶಗಳನ್ನು ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಚರ್ಚೆನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ನಮ್ಮ ದುರ್ದೈವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಕುಮಾರಣ್ಣ ಅವರು ಇಡೀ ದೇಶವನ್ನ ಸುತ್ತಬೇಕಾಗಿದೆ. ಇಡೀ ದೇಶದ ಬೃಹತ್ ಕೈಗಾರಿಕೆ ಉಕ್ಕು ಖಾತೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಆಂಧ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮುಚ್ಚೋಗಿರ್ತಕ್ಕಂಥ ಕೈಗಾರಿಕೆಗಳನ್ನ ತೆರೀಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯವನ್ನ ಸುತ್ತಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 2 ಸೀಟು 3 ಸೀಟು ಅಂತ ಹೇಳ್ತಿದ್ರು, 71 ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಇನ್ನೂ ಕಾರ್ಯಕರ್ತರು ಕರೀತಾ ಇದ್ದಾರೆ. 224 ಕ್ಷೇತ್ರಗಳಲ್ಲಿ ಇವತ್ತು ಕರೆದು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇಡೀ ರಾಜ್ಯವನ್ನ 71 ವಿಧಾನಸಭಾ ಕ್ಷೇತ್ರವನ್ನ ಸುತ್ತಾಡಿ ಸುಮಾರು 12-13 ಸಾವಿರ ಕಿಲೋಮೀಟರ್ಗಳ ಗಟ್ಟಲೆ ಸುತ್ತಾಡಿ ಇವತ್ತು ಅವರೇನು ನಿದ್ರೆ ಮಾಡ್ತಾ ಇಲ್ಲ. ಇವತ್ತು ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ರು, ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಂತಿದ್ರು, ರಾಮನಗರದಲ್ಲಿ ಚುನಾವಣೆ ನಿಂತಿದ್ರು. ಅವ್ರು ಮನ್ಸು ಮಾಡಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನ್ ಬೈ ಎಲೆಕ್ಷನ್ ನಡೆದಿತ್ತು ಅವತ್ತು ಸರ್ಕಾರ ಇತ್ತು. ರಾಮನಗರ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು, ಅವತ್ತು ನಮ್ಮ ಸರ್ಕಾರ ಇತ್ತು. ಅವ್ರು ಮನ್ಸು ಮಾಡಿದ್ರೆ ಅವತ್ತೇ MP ಆಗ್ಬೋದಾಗಿತ್ತು, MLA ಆಗ್ಬೋದಾಗಿತ್ತು. ನಮ್ಮ ಪಕ್ಷ ಕಷ್ಟ ಕಾಲದಲ್ಲಿ ಇದ್ರೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಜುಗರಕ್ಕೆ ಸಿಲುಕಿಸಬಾರದು. ನಾನೇ ಪಕ್ಷವನ್ನ ಕಟ್ತೀನಿ, ಪಕ್ಷವನ್ನ ಉಳಿಸ್ತೀನಿ ಅಂತಕ್ಕಂಥ ದೃಢವಾದ ನಿರ್ಧಾರವನ್ನ ಇಟ್ಕೊಂಡು ಇವತ್ತು 3 ಚುನಾವಣೆ ಫಲಿತಾಂಶ ಏನೇ ಇರ್ಬೋದು, ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ಜನರು ನಮ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬೇಕು, ನೀವು ಬರಬೇಕು ನಮ್ಮ ಕ್ಷೇತ್ರಗಳಿಗೆ ಅಂತೇಳಿ ಇವತ್ತು ಒಂದು ಎಲ್ಲ ಕಡೆ ಅವರನ್ನ ಅತಿಯಾದ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ. ಪಕ್ಷಕ್ಕೋಸ್ಕರ ಹಗಲೋರಾತ್ರಿ ದುಡಿತಾ ಇದ್ದಾರೆ. ನಮ್ಮ ಕಾರ್ಯಕರ್ತರನ್ನ, ನಮ್ಮ ಮುಖಂಡಗಳನ್ನ, ಪಕ್ಷವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ದೃಢವಾದಂತ ಸಂಕಲ್ಪವನ್ನು ಇಟ್ಕೊಂಡು ಹೊರಟಿದ್ದಾರೆ. ನಾವೆಲ್ಲರೂ ಸಹ ಅವ್ರ ಜೊತೆಗೆ ಇದೀವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಸಾರಾ ಮಹೇಶಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾನಿರ್ಬೋದು, ಅಶ್ವಿನ್ ಕುಮಾರ್ ಅವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಅಭಿಷೇಕ್ ಅವ್ರು ಇರ್ಬೋದು, ಕೃಷ್ಣನಾಯಕರು ಇರ್ಬೋದು, ಮೈಸೂರಿನ ಎಲ್ಲ ನಗರದ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ.
ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಜನರೊಂದಿಗೆ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಸಂದೇಶ ಒಂದೇ, 2028ಕ್ಕೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಮುಂದೊಂದು ದಿನ ನಮ್ಮೆಲ್ಲರ ನೆಚ್ಚಿನ ಯುವಕರ ಆಶಾ ಕಿರಣ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಸುತ್ತಾಡಿ ಜಾತ್ಯತೀತ ಜನತಾದಳ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಒಂದಲ್ಲ ಒಂದು ದಿವಸ ಆ ಸ್ಥಾನವನ್ನ ಅಲಂಕರಿಸ್ತಾರೆ. ನಾವೆಲ್ಲರೂ ಸಹ ಅವ್ರ ಬೆನ್ನೆಲುಬಾಗಿ ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಬಂಧುಗಳೇ, ಹರೀಶ್ ಗೌಡ್ರಿಗೆ ನಮ್ಮೆಲ್ಲರ ಪ್ರೀತಿಯ ವಂದನೆಗಳನ್ನು ಅರ್ಪಿಸೋಣ. ಮೈಸೂರು ಜಿಲ್ಲಾ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳ ಬಳಗದ ಅಧ್ಯಕ್ಷರು ಪ್ರದೀಪ್ ಕೃಷ್ಣೇಗೌಡರು ಆಗಮಿಸಿದರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಅಭಿಷೇಕ್ ಮಣಿಗಾರ್ ಅವರ ಜನ್ಮದಿನ ಈ ದಿನ. ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ವಿಜಯಲಕ್ಷ್ಮಿ ಒಲಿಯಲಿ ಎನ್ನುವಂತಹ ಆಶಯದಿಂದ ಅವರ ನುಡಿಗಳನ್ನು ಆಲಿಸುವ ಮುನ್ನ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು, ಸಾರಾ ಮಹೇಶ್ ಅವರು, ಹೀಗೆ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸಲಿದ್ದಾರೆ. ಈಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಯುವ ಜನತಾದಳದ ಅಧ್ಯಕ್ಷರು ಕೂಡ, ರಾಜ್ಯಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸ್ತಾ, ಈ ರಾಜ್ಯದ ನಮ್ಮ ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಸಾರಾ ಮಹೇಶ್ ಅವರು, ಮತ್ತು ಈಗಾಗಲೇ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮ ಹರೀಶ್ ಗೌಡ್ರು, ಹಾಗೂ ನಮ್ಮ ವಿಧಾನ ಪರಿಷತ್ ಮಂಜೇಗೌಡರು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಿಮ್ಮಲ್ಲಿ ಒಂದು ಮನವಿ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೀನಿ. ಈ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಸಲ್ಲಿಸಬೇಕು ಅಂತೇಳಿ ನಾನು ಹೋರಾಟಕ್ಕೆ ಸಜ್ಜಾಗಿದ್ದೀನಿ. ತಾನೇನಾದ್ರು 1-2 ತಪ್ಪಾಗಿದ್ರೆ ತಾವು ಯಾವಾಗಲೂ ಕ್ಷಮೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾರ್ಗದರ್ಶನ ಮಾಡಿ ಮುಂದಿನ ದಿನದಲ್ಲಿ 2018 ವರ್ಣಾ ವಿಧಾನಸಭಾ ಕ್ಷೇತ್ರವನ್ನ JDS ಪಕ್ಷಕ್ಕೆ ಗೆಲ್ಲಿಸಿ ದಯಮಾಡಿ ನಮ್ಮ ನಿಖಿಲ್ ಅವರು ಇನ್ನೇನು ಸಣ್ಣದಲ್ಲಿ ಭಾಷಣ ಮಾಡಕ್ಕೆ ಬರ್ತಾ ಇದ್ದಾರೆ. ದಯಮಾಡಿ ಊಟದ ವ್ಯವಸ್ಥೆಯನ್ನು ಒಂದು 5 ನಿಮಿಷ ಸ್ಟಾಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಹಲೋ, ಊಟದ ವ್ಯವಸ್ಥೆನ 5 ನಿಮಿಷ ಸ್ಟಾಪ್ ಮಾಡ್ರಿ. ಹಲೋ, ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಅವ್ರಿಗೆ ವರ್ಣ ವಿಧಾನಸಭಾ ಕ್ಷೇತ್ರದ ಹಲವಾರು ಹಳ್ಳಿಗಳಿಂದ ಬಂದಿರತಕ್ಕಂಥ ಕ್ಷೇತ್ರದ ಎಲ್ಲ ನನ್ನ ಹಿರಿಯ ತಂದೆ ತಾಯಂದ್ರೆ, ಕ್ಷೇತ್ರದಲ್ಲಿ ಸಾಕಷ್ಟು ಜನ ಹಳ್ಳಿಗಳಿಂದ ಬಂದಿರತಕ್ಕಂಥ ಮತ್ತಷ್ಟು ನನ್ನ ಯುವಕ ಮಿತ್ರರೇ, ಹಿರಿಯಕರೇ, ರೈತ ಬಂಧುಗಳೇ, ಇವತ್ತಿನ ಜಾತ್ಯತೀತ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಸದಸ್ಯತ್ವ ನೋಂದಣಿಯ ಅಭಿಯಾನ ಈಗಾಗಲೇ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಾರಂಭ ಆಗಿದೆ. ಮೈಸೂರು ಜಿಲ್ಲೆಯಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನ ಮಾಡುವ ಮೂಲಕ ಇವತ್ತು ವರ್ಣಾ ಕ್ಷೇತ್ರದಲ್ಲೂ ಕೂಡ ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥ ಜನರೊಂದಿಗೆ ಜನತಾದಳ ಜೊತೆಯಲ್ಲಿ ಪಕ್ಷ 25 ವರ್ಷಗಳ ಕಾಲ ರಾಜ್ಯದ ಕನ್ನಡಿಗರ ಒಂದು ಆಶೀರ್ವಾದದಿಂದ ಏಕೈಕ ಪ್ರಾದೇಶಿಕ ಪಕ್ಷ ಕನ್ನಡ ನಾಡಿನಲ್ಲಿ 25 ವರ್ಷಗಳ ಕಾಲ ಸುದೀರ್ಘವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ
ಪುಣ್ಯಾತ್ಮರ ಒಂದು ಆಶೀರ್ವಾದದಿಂದ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಅತ್ಯಂತ ಗಟ್ಟಿ ಧ್ವನಿಯಿಂದ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. 2018ರ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಅಭಿಷೇಕ್ ರವರು ನಿಮ್ಮ ಮುಂದೆ ಸ್ಪರ್ಧಿಗಳಾಗಿ ಬಂದು ನಿಂತ ಸಂದರ್ಭದಲ್ಲಿ 28,000ಕ್ಕಿಂತ ಹೆಚ್ಚು ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ವ್ಯಕ್ತಪಡಿಸಿದ್ರಿ. ಅಭಿಷೇಕ್ ರವರು ಇತ್ತೀಚೆಗೆ ಮೈಸೂರು ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕ್ರಮವನ್ನ ನೆರವೇರ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ ವರ್ಣ ಕ್ಷೇತ್ರಕ್ಕೂ ಕೂಡ ತಾವು ಆಗಮಿಸಬೇಕು. ಈ ಭಾಗದಲ್ಲಿ ಪಕ್ಷವನ್ನ ಪ್ರೀತಿಸ್ತಕ್ಕಂತ ಹಾಗೂ ಹಾಗೂ ವರ್ಗ ಅಪಾರ ಸಂಖ್ಯೆಯಲ್ಲಿದೆ. ತಾವು ಇಲ್ಲಿಗೂ ಕೂಡ ಒಂದು ದಿನ ಸಮಯವನ್ನ ನಿಗದಿಪಡಿಸ್ಕೊಳ್ಬೇಕು. ನಾವು ಅತ್ಯಂತ ಬೃಹತ್ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಬರ್ತಕ್ಕಂಥದಕ್ಕೆ ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಒಂದು ಸಮಯವನ್ನ ನಿಗದಿಪಡಿಸಿ ಅಂತಕ್ಕಂಥದ್ದು ಅಭಿಷೇಕ್ ರವರು ಬಂದು ಸಾರಾಮಹೇಶ್ ಅಣ್ಣ ಅವ್ರ ಹತ್ರ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಿನ್ ಅಣ್ಣವರ ಬಳಿ ಮಾತಾಡಿದಂತ ಸಂದರ್ಭದಲ್ಲಿ ಇವತ್ತು 13ನೇ ತಾರೀಕು ನಿಮ್ಗೆ ಗೊತ್ತಿದೆ, ಪ್ರತಿನಿತ್ಯ ಮದುವೆ ಕಾರ್ಯಕ್ರಮಗಳು ಹೆಚ್ಚಾಗಿದೆ. ಆದರೂ ಕೂಡ ವೈಯಕ್ತಿಕ ಕಾರ್ಯಕ್ರಮಗಳು ಹೆಚ್ಚಾಗಿರ್ತಕ್ಕಂಥ ಒತ್ತಡದಲ್ಲಿಯೂ ಕೂಡ ಬಹುತೇಕ ಇವತ್ತು ಕ್ಷೇತ್ರದಿಂದ ಪ್ರತಿ ಹಳ್ಳಿಯಿಂದ ಬಂದು ಅಪಾರ ಸಂಖ್ಯೆಯಲ್ಲಿ ಇವತ್ತು ಈ ಪಕ್ಷಕ್ಕೆ ಹಾಗೂ ಅಭಿಷೇಕ್ ರವರಿಗೆ ನೀವೆಲ್ಲರೂ ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿದ್ರೆ ಅಭಿಷೇಕ್ ರವರಿಗೆ ಒಂದು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ಒಂದು ಕಿವಿ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ತಾವು ಹಾಕಿರ್ತಕ್ಕಂಥ ಒಂದು ಪ್ರತಿ ಕುರ್ಚಿಯಲ್ಲೂ ಕೂಡ ಜನ ಬಂದು ಕೂತು ಸಂಪೂರ್ಣ ಕುರ್ಚಿಯಲ್ಲಿ ಭರ್ತಿಯನ್ನ ಮಾಡಿ ಪಕ್ಷದ ಜೊತೆಯಲ್ಲಿ ಒಬ್ಬ ಯುವಕನಿಗೆ ನಾವು ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಗಮಿಸಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಕ್ಷೇತ್ರದ ಜನತೆ ತಮ್ಗೇನು ಇವತ್ತು ನೀಡಿದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂಥ ಕ್ಷೇತ್ರದ ಜನ ಏನಿದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಸಂಘಟನೆಗೆ ಒತ್ತನ್ನ ಕೊಡುವ ಮೂಲಕ ಯಾವುದೇ ವೈಯಕ್ತಿಕ ಸಮಾರಂಭಗಳಿರಲಿ, ಯಾವುದೇ ಸಾವು ನೋವುಗಳಿರಲಿ, ನೀವು ನಿರಂತರವಾಗಿ ಕ್ಷೇತ್ರದ ಜನತೆಯ ಜೊತೆ ಒಂದು ಒಡನಾಟ, ಪ್ರೀತಿ, ವಿಶ್ವಾಸದಿಂದ ಒಂದು ಬಾಂಧವ್ಯ ಮತ್ತೆ ಸಂಪರ್ಕವನ್ನ ಇಟ್ಕೊಂಡ್ರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇಲ್ಲಿ ಮಾಜಿ ಸಚಿವರು ಸಾರಾಮಹೇಶ್ ಅಣ್ಣವರು ಕೂತಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮ ಇವತ್ತಿನ ದಿನಾಂಕವೇ ನಿಗದಿ ಆಗ್ಬೇಕು ಅಂತಕ್ಕಂಥದ್ದನ್ನ ಅವರೇ ಕೂತು ಇವತ್ತು ಈ ಕಾರ್ಯಕ್ರಮವನ್ನ ನೆರವೇರಿಸ್ತಕ್ಕಂಥದಕ್ಕೆ ಮೂಲ ಕಾರಣಕರ್ತರಿದ್ದಾರೆ. ಅವ್ರ ಮುಂದೆಯೂ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಜನ ಇಲ್ಲಿ ಬಂದಿದ್ದಾರೆ, ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಇನ್ನು 10 ಪಟ್ಟು ಜನ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಅವ್ರ ಜೊತೆ ನಡ್ಕೊಳ್ತೀರಿ ಅದನ್ನ ಜನ ಸೂಕ್ಷ್ಮವಾಗಿ ಗಮನಿಸಿ ಇನ್ನೂ ದೊಡ್ಡ ಅಪಾರ ಸಂಖ್ಯೆಯಲ್ಲಿ ನಿಮ್ಗೆ ಬಂದು ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ದಯಮಾಡಿ ತಾವು ಎದುರ್ತಕ್ಕಂಥದ್ದಾಗಬಾರ್ದು. ಕಾರಣ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಇರ್ಬೋದು, ಒಂದು ಆತಂಕ ಇರ್ಬೋದು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಸಂಘಟನೆಯನ್ನ ಮಾಡಬಹುದು, ಯಾವ ರೀತಿ ಜನ ನನ್ನನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಮನಸ್ಸಿನಲ್ಲಿ ನಿಮ್ಮಲ್ಲಿ ಏನಾದರೂ ದ್ವಂದ್ವದ ಏನಾದರೂ ಗೊಂದಲಗಳು ಇದ್ರೆ ದಯವಿಟ್ಟು ತತ್ಕ್ಷಣ ಇದನ್ನ ಬದಿಗಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಪುಣ್ಯಾತ್ಮರನ್ನ ನೋಡಿ. 100ಕ್ಕೆ 100 ತಮಿಳುನಾಡಿನಲ್ಲಿ ಏನಾಯ್ತು, ಮುಖ್ಯಮಂತ್ರಿಗಳ ಸ್ವಂತ ಕ್ಷೇತ್ರದಲ್ಲಿ ಒಬ್ಬ ಯುವಕ ಬಂದು ಗೆದ್ದಂಥದ್ದನ್ನ ನೋಡಿದ್ದೇವೆ. ಇದು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಯಾ ಕಾಲಘಟ್ಟದಲ್ಲಿ ಜನ ತೀರ್ಮಾನ ಮಾಡ್ತಾರೆ, ಜನ ನಿರ್ಣಯ ಮಾಡ್ತಾರೆ. ಯಾರು ಕ್ಷೇತ್ರದ
ಅಭಿವೃದ್ಧಿಯ ಪರವಾಗಿ ಬಂದು ನಿಂತಿದ್ದಾನೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಬೇಕು ಅಂದ್ರೆ ಮೊದಲು ನೀವು ಕ್ಷೇತ್ರದ ಜನತೆಯ ಜೊತೆ ಚುನಾವಣೆ ಸೋತಿದ್ದೀವಿ ಅಂತಕ್ಕಂಥದ್ದನ್ನ ನೀವು ತಲೆನಲ್ಲಿ ಇಟ್ಕೊಂಡು ಮನೆಯಲ್ಲಿ ಕೂತ್ರೆ ಯಾವುದೇ ಕಾರಣಕ್ಕೂ ಜನರ ಮನಸ್ಸನ್ನ ಗೆಲ್ಲಿಕ್ಕಾಗೋದಿಲ್ಲ. ಬದಲಾಗಿ ಚುನಾವಣೆಯ ಸೋಲು ಗೆಲುವು ಏನೇ ಇರ್ಬೋದು, ಅದನ್ನ ಸಮಚಿತ್ತವಾಗಿ ಸಮತೋಲನೆಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಆಗಬೇಕಾಗ್ತದೆ. ಯುವಕರಿದ್ದೀರಿ, ನಿಮ್ಮಲ್ಲಿ ಇನ್ನೂ ದುಡಿತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಬೆಳೆಸ್ಕೊಳ್ಳಿ. ಖಂಡಿತವಾಗ್ಲೂ ಮುಂದೊಂದು ದಿನ ಕ್ಷೇತ್ರದ ಜನತೆ ನಿಮ್ಮನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ತಮ್ಗೆ ಹೇಳ್ತಾ ಇದ್ದೆ, 25 ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡದ ನೆಲ, ಜಲ, ಭಾಷೆ ಮತ್ತೆ ಕನ್ನಡದ ಅಸ್ಮಿಯತೆಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷವನ್ನ ತಾವೆಲ್ಲರೂ ಕೂಡ ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದಿದ್ದೀರಿ. ನಾವೆಲ್ಲ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದಿಂದ ರಾಜಕೀಯವಾಗಿ ಬೆಳೆದು ಉಂಡು ತಿಂದು ಬೆಳೆದಂತ ಮನೆಗೆ ಕೊನೆಗೆ ಅವರ ರಾಜಕೀಯದ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಪಕ್ಷವನ್ನ ತ್ಯಜಿಸಿ ಹೋಗಿ ಇವತ್ತು ಸದನದ ಒಳಗಡೆ ಅಂದ್ರೆ ವಿಧಾನಸೌಧದ ಕಲಾಪದ ಒಳಗಡೆ ಯಾವ್ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾರು ಇವತ್ತು ಜನತಾದಳ ಪಕ್ಷದ ಸಂಖ್ಯೆಯ ಬಲದ ಬಗ್ಗೆ ಬಹಳ ಲಘುವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ವಿಚಾರ ನಾನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. 2004ರಿಂದ ಅಂದ್ರೆ ಸರಿಸುಮಾರು 2 ದಶಕಗಳು ಕಳೆದಿದೆಯಣ್ಣ. ಕಳೆದ 2 ದಶಕದಲ್ಲಿ 20 ವರ್ಷದಿಂದ 54 ಜನ ಜನತಾದಳ ಪಕ್ಷದಿಂದ ಶಾಸಕ ಸ್ಥಾನವನ್ನು ಅನುಭವಿಸಿ ಪಕ್ಷವನ್ನ ಬಿಟ್ಟು ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಅವರವರ ರಾಜಕೀಯದ ಲೆಕ್ಕಾಚಾರದ ಲಾಭ ನಷ್ಟದ ಲೆಕ್ಕಾಚಾರದ ತೀರ್ಮಾನಗಳು ತಗೊಂಡಂತ ಸಂದರ್ಭದಲ್ಲಿಯೂ ಕೂಡ ಪಕ್ಷ ಇವತ್ತು ಇಷ್ಟು ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಅದರ ಒಂದು ಯಶಸ್ಸು ಸಂಪೂರ್ಣವಾಗಿ ಸಿಕ್ಕಬೇಕು ಅಂದ್ರೆ ಅದು ಪಕ್ಷದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಯಾವುದೇ ಆಸೆಗಳು ಆಕಾಂಕ್ಷೆಗಳು ಇಟ್ಕೊಳ್ದಿರ ನಿಸ್ವಾರ್ಥವಾಗಿ ಜನತಾದಳ ಪಕ್ಷ ಉಳಿಬೇಕು, ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು, ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಉಳಿಬೇಕು ಅಂತಕ್ಕಂಥ ಹೋರಾಟದ ಛಲದಿಂದ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಿಸ್ವಾರ್ಥ ಸೇವೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಸಲ್ಲಿಸ್ತಾ ಇದ್ದಾರೆ. ನೀವ್ಯಾರು ಕೂಡ ಧೃತಿಗೆಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ನಿಂತಿಲ್ಲ. ಹೀಯಾಳಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಅಪಹಾಸ್ಯ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವ್ರು ಮರ್ತಿರ್ಬೋದು ಅವ್ರು ಬಂದಂತ ರಾಜಕೀಯ ದಾರಿ ಏನಿದೆ. ಬಹುಶಃ ಇವತ್ತು ಈ ಕ್ಷೇತ್ರದಲ್ಲಿ ಬಂದು ನಿಂತು ನಾವು ಮಾತನಾಡಬೇಕಾದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ. ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ ಅಂತಕ್ಕಂಥದ್ನ ಮಾತನಾಡ್ತಾರೆ. ನಾನು ಸಮಾಜವಾದಿ, ಹಿಂದುಳಿರ್ತಕ್ಕಂಥವ್ರಿಗೆ ಚಾಂಪಿಯನ್ ಲೀಡರ್ ಅಂತಕ್ಕಂಥದ್ನ ಹೇಳ್ತಾರೆ. ಆದ್ರೆ ನಿಮ್ಮನ್ನ ಆ ಚಾಂಪಿಯನ್ ಲೀಡರ್ ಅಂತಕ್ಕಂಥದ್ದನ್ನ ನಿಮ್ಮನ್ನ ನೀವು ಕರ್ಕೊಳ್ತಕ್ಕಂಥದಕ್ಕೆ ಅದಕ್ಕೆ ರಾಜಕೀಯವಾಗಿ ನಿಮ್ಮನ್ನ ಗುರುತಿಸಿ ಶಕ್ತಿ ತುಂಬಿಸಿದಂತ ನಾಯಕರು ಯಾರು, ಪಕ್ಷ ಯಾವುದು ಅಂತಕ್ಕಂಥದ್ದನ್ನ ಬಹುಶಃ ಅವರು ನಡೆದು ಬಂದಂತ ಒಂದು ದಾರಿಯನ್ನ ಮರ್ತಿದ್ದಾರೆ ಅಂತಕ್ಕಂಥದ್ನ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಬೇಸರದಿಂದ ಹೇಳಬೇಕಾಗ್ತದೆ. ಯಾಕೆಂದ್ರೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಗಳ ಪಟ್ಟದಲ್ಲಿ ಆ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಈ ಸ್ಥಾನಕ್ಕೆ ಬಂದು ಅವರು ಕೂರ್ಲಿಕ್ಕೆ ಬಹುಮುಖ್ಯವಾಗಿ ಪಾತ್ರಧಾರಿಗಳಾದಂಥವರು ಅವ್ರನ್ನ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಅವರ ಜೊತೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿನೂ ಬೆಂತಟ್ತಾ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾ ಪರಿವಾರದಲ್ಲಿ ಹಿಂದೆ ಇದ್ರು. ಆದ್ರೆ ಅದರ ಮಧ್ಯೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಅವತ್ತು ತಗೊಂಡಂತ ಒಂದು ತೀರ್ಮಾನ ಇತ್ತಲ್ಲ, ಬಹುಶಃ ಅವ್ರು ಮರ್ತಿರ್ಬೋದು. ಅವ್ರ ಕೈನಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತಕ್ಕಂಥದ್ದಕ್ಕೆ
ಇವತ್ತೇನು 17ನೇದೋ 18ನೇದೋ ದಾಖಲೆ ಪ್ರಮಾಣದ ಬಡ್ಜೆಟ್ ನ ಮಂಡನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಬೆನ್ನ ತಟ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ನಿಮ್ಮ ಕೈಯಲ್ಲಿ ಮಾಡಿಸದೆ ಹೋಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಆಗ್ತಾ ಇತ್ತ? ನೀವೇನು ನಿಮ್ಮನ್ನ ನೀವು ಆರ್ಥಿಕ ತಜ್ಞ ಅಂತಕ್ಕಂಥದ್ದನ್ನ ನೀವು ಬಿಂಬಿಸ್ತೀರಿ, ಆ ಸ್ಥಾನ ಇವತ್ತು ನಿಮ್ಗೆ ದೊರಕಲಿಕ್ಕೆ ಆಗ್ತಾ ಇತ್ತ? ಯಾವ ಒಂದು ಪಕ್ಷ ನಿಮ್ಗೆ ಉಪಮುಖ್ಯಮಂತ್ರಿ ಸ್ಥಾನದ ಪಟ್ಟದವರೆಗೂ ಕೊಂಡೊಯ್ತು, ಅಂತ ಪಕ್ಷದ ಬಗ್ಗೆ, ಅಂತ ಪಕ್ಷದ ನಾಯಕರ ಬಗ್ಗೆ ಸದನದ ಒಳಗಡೆ ನಿಂತ್ಕೊಂಡು ಈಗಾಗಲೇ 17ಕ್ಕೆ ಕುಸ್ತೋಗಿದೆ ಜನತಾದಳ ಪಕ್ಷ, ಮುಂದೊಂದು ದಿನ ಸಿಂಗಲ್ ಡಿಜಿಟ್ಗೆ ಬರ್ತದೆ ಅಂತಕ್ಕಂಥ ಅಪಹಾಸ್ಯವನ್ನ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಿಂತ್ಕೊಂಡು ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ಸವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ 2004ರ ಗಡಿಯಲ್ಲಿ 58 ಶಾಸಕರನ್ನ ಜನತಾದಳ ಪಕ್ಷ ಹೊಂದಿತ್ತು, ಬಹಳ ಜನ ಈ ಪಕ್ಷವನ್ನ ಅವರವರ ರಾಜಕೀಯ ಸ್ವಾರ್ಥಕ್ಕೆ, ಅವರವರ ರಾಜಕೀಯದ ಲೆಕ್ಕಾಚಾರಕ್ಕೆ ಪಕ್ಷವನ್ನ ಬಳಸ್ಕೊಂಡು ಹೋದಂಥದ್ದನ್ನ ಒಂದು ಇತಿಹಾಸವನ್ನ ನಾವು ನೋಡಿದ್ದೇವೆ. 54 ಜನ ಸಂಖ್ಯೆ ನಾನು ಹೇಳಿದೆ ಶಾಸಕರಾಗಿದ್ರು ಅಂತ, ಬಿಟ್ಟೋದ್ರು ಪಕ್ಷವನ್ನ. ಆದ್ರೆ ಇವತ್ತು ಪಾರ್ಟಿ ಉಳಿದಿದೆ. ಪಕ್ಷವನ್ನ ಕಟ್ಟಿ ನಿಮ್ಮ ಎದುರುಗಡೆನೆ ಬೆಳೆಸಿ 2004ರಲ್ಲಿ ನೀವಿದ್ದಂಥದ್ದ ಸಂದರ್ಭದಲ್ಲಿ 58 ಸ್ಥಾನ ಪಕ್ಷ ಏನ್ ಪಡೀತೋ ಅದಕ್ಕೆ ಮೀರಿ ಒಂದು ಸ್ಥಾನ ಹೆಚ್ಚಿಗೆನಾದ್ರೂ ಜನತಾದಳ ಪಕ್ಷದ ಕಾರ್ಯಕರ್ತರು ಜನತಾದಳ ಪಕ್ಷಕ್ಕೆ ಹಾಗೂ ರಾಜ್ಯದ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ 2028ಕ್ಕೆ ಜನಪರವಾದಂತ ಸರ್ಕಾರವನ್ನ, ಜನರಿಗೋಸ್ಕರ NDA ಮಿತ್ರಕೂಟದ ಸರ್ಕಾರವನ್ನ ರಚನೆ ಮಾಡತಕ್ಕಂತ ಸವಾಲನ್ನ ಸ್ವೀಕಾರ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಓಡಾಡ್ತಾರೆ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ತಾವೆಲ್ಲ ನೋಡಿದಿರಿ ಎಷ್ಟು ಜನ ಪ್ರಾದೇಶಿಕ ಪಕ್ಷವನ್ನ ಕಟ್ಲಿಕ್ಕೆ ಹೋದ್ರು. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಯಾತಕ್ಕೋಸ್ಕರ ನೀವು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿದ್ರಿ? ರಾಜಕೀಯದಲ್ಲಿ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ರಿ. ಏನಾಯ್ತು ನಿಮ್ಮ ಪಕ್ಷ? ಅಂತಿಮವಾಗಿ ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿ ಗುಲಾಮರಾಗಿ, ಸೆರೆಂಡರ್ ಆಗಿ ಅದನ್ನ ವಿಲೀನವನ್ನ ಮಾಡ್ಕೊಂಡಂತವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಜನತಾದಳ ಪಕ್ಷದ ನಮ್ಮ ಬಲದ ಬಗ್ಗೆ ತಾವ್ಯಾರು ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಪಕ್ಷ ಬಹಳ ಸದೃಢವಾಗಿದೆ, ಗಟ್ಟಿಯಾಗಿದೆ. ಇದ್ರ ಮಧ್ಯೆ ಇಲ್ಲಿ ಬಹಳ ಜನ ಕ್ಷೇತ್ರದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಕುವೆಂಪುರವರು ನಮಗೇನು ಒಂದು ಹೇಳಿದ್ದಾರೆ, ಅದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಚಾಚು ತಪ್ಪದಿರ ಪಾಲನೆ ಮಾಡ್ಕೊಂಡೇ ಬಂದಿದ್ದಾರೆ. ಅಂತ ಸರ್ವ ಜನಾಂಗ ವಾಸವಾಗಿರ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ವರ್ಗ ಅತಿ ಹೆಚ್ಚಾಗಿ ವಾಸವಾಗಿರ್ತಕ್ಕಂಥ ಈ ಕ್ಷೇತ್ರ, ನಾವೆಲ್ಲ ಇವತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆನ ಮಾಡಬೇಕಾಗ್ತದೆ. ಯಾವ ಅಹಿಂದ ನಾಯಕ ಚಾಂಪಿಯನ್ ಲೀಡರ್ ಅಂತಕ್ಕಂಥ ದೊಡ್ಡ ಉದ್ದ ಭಾಷಣವನ್ನ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಸಮಸ್ಯೆಯನ್ನ ಆಲಿಸ್ತಕ್ಕಂಥದಕ್ಕೆ ನಿಮ್ಮ ಸರ್ಕಾರಗಳು ಯಾವ್ದಾದ್ರೂ ದೃಢವಾದಂತ ದಿಟ್ಟ ಹೆಜ್ಜೆಯನ್ನ ಇಲ್ಲಿವರೆಗೂ ಇಟ್ಟಿದ್ದೀರಾ? ಬದಲಾಗಿ SCP TSP ಹಣವನ್ನ ಕಳೆದ 3 ವರ್ಷದಿಂದ ಸತತವಾಗಿ ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 35ರಿಂದ 40 ಸಾವಿರ ಕೋಟಿ, ಅಂದ್ರೆ ನಮ್ಮ ದಲಿತ ಕೇರಿಯ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ಅದು ನಮ್ಮ ಪರಿಶಿಷ್ಟ ಜಾತಿಯ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಣ, ಜೊತೆಯಲ್ಲಿ ನಿಮ್ಮ ರಸ್ತೆಗಳು, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದಕ್ಕೆ ಗ್ರಾಮದ ಮಟ್ಟದಲ್ಲಿ ಆ ಹಣ ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ಸಂಪೂರ್ಣ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇದೇನಾ ನೀವು ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ವರ್ಗದವ್ರಿಗೆ ಕೊಡ್ತಕ್ಕಂಥ ಪ್ರೀತಿ? ಮತ್ತೊಂದು ಕಡೆ ಇವತ್ತು ರೈತರು ಎಲ್ಲಿ ನೋಡಿದ್ರು ಕೂಡ ಆತ್ಮಹತ್ಯೆಗಳ ಪ್ರಕರಣ ಕಳೆದ 3 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ಯಾವ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಕೃಷಿ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ
ಇಲ್ಲಿಯವರೆಗೂ ಬಂದು ಆ ರೈತರ ಒಂದು ಬಾಳನ್ನ ಹಸನಗೊಳಿಸ್ತಕ್ಕಂಥದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ. ಮೈಸೂರು ಜಿಲ್ಲೆಯಲ್ಲೇ ನಾವು ಹೇಳ್ತಕ್ಕಂಥದ್ದಾದ್ರೆ ಸರಿಸುಮಾರು 138 ಜನ ರೈತಾಪಿ ವರ್ಗ ಇಲ್ಲಿಯವರೆಗೂ ಕಳೆದ 3 ವರ್ಷದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂತ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಯಾಕೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ? ಇಲ್ಲಿಯವರೆಗೂ ನೀವು ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು ಎಲ್ಲಿಗೋಗಿ ನಿಂತಿತ್ತು? ಕಳೆದ 6 ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಗೆ ಬಂತು. ರಸಗೊಬ್ಬರಗಳು ಇವತ್ತು ರೈತರಿಗೆ ಸರ್ಕಾರ ಕಮ್ಮಿ ದರದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಏನಿದೆ? ಎಲ್ಲೋ ಒಂದ್ ಕಡೆ ಅದನ್ನ ಮತ್ತೊಂದು ಕಡೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡನ್ನ ಕೊಟ್ಟು ರೈತರು ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ. TC ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ TC ಕನೆಕ್ಷನ್ ಏನಾಗಿತ್ತು? ಕುಮಾರಣ್ಣನ ಕಾಲದಲ್ಲಿ ಎಷ್ಟು ಕೊಡ್ತಾ ಇದ್ರು ರೈತರಿಗೆ TC ಕನೆಕ್ಷನ್? 25,000 ರೂಪಾಯಿ. ಇವತ್ತೆಲ್ಲಿಗೋಗಿ ನಿಂತಿದೆ TC ಕಲೆಕ್ಷನ್ ಬೆಲೆ? 3 ಲಕ್ಷವಾ, 4 ಲಕ್ಷವಾ, 5 ಲಕ್ಷವಾ? ಹತ್ತತ್ರ 3,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ವರ್ಷ ಅತಿವೃಷ್ಟಿ ಆಯ್ತು, ಧಾರಾಕಾರವಾಗಿ ಮಳೆ ಬಂತು. ಅಲ್ಲಿರ್ತಕ್ಕಂಥ ರೈತರು ಪಾಪ ಕಷ್ಟಜೀವಿಗಳು, ಅವ್ರು ಬೆಳೆದಂತ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಯ್ತು. ರಾಜ್ಯ ಸರ್ಕಾರದಿಂದ ಕೃಷಿ ಮಂತ್ರಿಗಳಾಗ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಬಂದು ಅಲ್ಲಿರ್ತಕ್ಕಂಥ ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಸಾಂತ್ವನ ಹೇಳುವ ಮೂಲಕ ಅವ್ರಿಗೆ ಏನಾದ್ರೂ ಆರ್ಥಿಕವಾಗಿ ನೆರವನ್ನ ನೀಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಇತ್ತು. ಆದ್ರೆ ನಿಮ್ಮ ಕರ್ತವ್ಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಲೋಪ ಆಗ್ತಾ ಇದೆ. ಏನಾದ್ರೂ ಇವತ್ತು ನಮ್ಮ ಕನ್ನಡದ ನಾಡಿನಲ್ಲಿ ನಮ್ಮ ರೈತಾಪಿ ವರ್ಗವನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಇವತ್ತೇನಾದ್ರೂ ಅತ್ಯಂತ ಅಲ್ಪ ಅವಧಿಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರಿಗೆ. 25,000 ರೈತ ಕುಟುಂಬಗಳಿಗೆ ಕೇವಲ 14 ತಿಂಗಳಲ್ಲಿ ಒಂದು ಮಾತನ್ನ ಕೊಡ್ತಾರೆ. ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಇದೇ ಕಾಂಗ್ರೆಸ್ನವ್ರ ಜೊತೆಗೆ ಸರ್ಕಾರವನ್ನ ಮಾನ್ಯ ಕುಮಾರಣ್ಣ ಅವರು